ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯವರೇ, ಮಾರ್ಚ್ 6ರಿಂದ 8ರವರೆಗೆ ನಿಮ್ಮ ಮನೆ ಮುಂದೆ ಬರುವ ಆ ನಿಗೂಢ ಸ್ತ್ರೀ ಯಾರು? ತುಲಾ ರಾಶಿಯವರೇ, ಎಚ್ಚರ! ಈ 3 ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರುವ ಮಹಿಳೆ ಹೇಳುವ ಆ ರಹಸ್ಯವನ್ನು ಕೇಳದೇ ಇದ್ರೆ ದೊಡ್ಡ ಅವಕಾಶವನ್ನು ಕಳೆದುಕೊಳ್ತೀರಾ. ತುಲಾ ರಾಶಿಯ ಬಂಧುಗಳೇ, ರಾಶಿ ಚಕ್ರದ ಅತ್ಯಂತ ಸಮತೋಲಿತ ಮತ್ತು ನ್ಯಾಯಪ್ರಿಯ ರಾಶಿ ನಿಮ್ಮದು. ಆದರೆ ಮಾರ್ಚ್ 6, 7, 8ರಂದು ನಿಮ್ಮ ಜೀವನದ ಸಮತೋಲನವನ್ನೇ ಬದಲಿಸಬಲ್ಲ ಘಟನೆಯೊಂದು ನಡೆಯಲಿದೆ. ಒಬ್ಬ ಪರಿಚಯವಿಲ್ಲದ ಸ್ತ್ರೀ ನಿಮ್ಮ ಮನೆ ಮುಂದೆ ಬಂದು ನಿಲ್ತಾಳೆ. ಅವಳು ಯಾರು? ಅವಳು ಹೇಳುವ ಆ ರಹಸ್ಯ ನಿಮ್ಮ ಸಂಸಾರ ಅಥವಾ ವೃತ್ತಿ ಜೀವನದ ಮೇಲೆ ಯಾವ ಪ್ರಭಾವ ಬೀರಲಿದೆ? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಇದು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸಮಯ ಆಗಿರುತ್ತೆ. ತುಲಾ ರಾಶಿಯ ರಾಶಿ ಚಕ್ರದ 7ನೇ ರಾಶಿ ಚಿತ್ತಾ ನಕ್ಷತ್ರದ 3, 4ನೇ ಪಾದ, ಸ್ವಾತಿ ನಕ್ಷತ್ರದ 4 ಪಾದಗಳು ಮತ್ತು ವಿಶಾಖ ನಕ್ಷತ್ರದ 1, 2, 3ನೇ ಪಾದಗಳಲ್ಲಿ ಜನಿಸಿದವರು ಈ ರಾಶಿಗೆ ಸೇರ್ತಾರೆ. ನಿಮ್ಮ ಅಧಿಪತಿ ಶುಕ್ರದೇವ. ಮಾರ್ಚ್ ಆರಂಭದ ದಿನಗಳಲ್ಲಿ ಚಂದ್ರ ಮತ್ತು ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಮನೆಯಲ್ಲಿ ಒಂದು ಅತೀಂದ್ರಿಯ ಶಕ್ತಿ ಸಂಚಲನವಾಗುತ್ತೆ. ಇದೇ ಸಮಯದಲ್ಲಿ ಆ ನಿಗೂಢ ಸ್ತ್ರೀಯ ಆಗಮನವಾಗುತ್ತೆ. ಆ ಸ್ತ್ರೀಯ ರೂಪ ಮತ್ತು ಲಕ್ಷಣಗಳು: ತುಲಾ ರಾಶಿಯವರ ಮನೆಗೆ ಬರುವ ಮಹಿಳೆ ಅತ್ಯಂತ ಆಕರ್ಷಕ ಮತ್ತು ಶಾಂತವಾಗಿರ್ತಾಳೆ. ಅವಳ ಮುಖದಲ್ಲಿ ಒಂದು ರೀತಿಯ ಮಂದಹಾಸ ಅನ್ನೋದಿರುತ್ತೆ. ಕಣ್ಣುಗಳು ತುಂಬ ಆಳವಾಗಿದ್ದು ಯಾವುದೋ ರಹಸ್ಯವನ್ನ ಅಡಗಿಸಿಟ್ಟಂತೆ ಕಾಣುತ್ತೆ. ಇನ್ನು ಅವಳು ನೀಲಿ ಅಥವಾ ತಿಳಿ ಹಸಿರು ಬಣ್ಣದ ಉಡುಪನ್ನು ಧರಿಸಿರಬಹುದು. ಕೈಯಲ್ಲಿ ಬಳೆಗಳ ಸದ್ದು ಮತ್ತು ಕೂದಲಿನಲ್ಲಿ ಹೂವು ಅಥವಾ ಸುಗಂಧದ ಪರಿಮಳವಿರುವ ಸಾಧ್ಯತೆ ಇರುತ್ತೆ. ವಯಸ್ಸು ಸುಮಾರು 30ರಿಂದ 45 ವರ್ಷಗಳ ಆಸುಪಾಸು ಇರಬಹುದು. ಇನ್ನು ಅವಳು ತುಂಬ ಮೃದುವಾಗಿ ಮಾತನಾಡ್ತಾಳೆ, ಆದರೆ ಅವಳ ಮಾತುಗಳಲ್ಲಿ ನ್ಯಾಯ ಮತ್ತು ಸತ್ಯದ ತೂಕ ಇರುತ್ತೆ. ಅವಳು ಬಿಚ್ಚಿಡುವ ಆ 3 ಪ್ರಮುಖ ವಿಷಯಗಳು, ರಹಸ್ಯಗಳು ಏನೇನು ನೋಡೋಣ. ಅವಳು ಬಿಚ್ಚಿಡುವ 3 ಪ್ರಮುಖ ರಹಸ್ಯಗಳೆಂದರೆ, ಅವಳು ನಿಮ್ಮ ಮುಂದೆ ನಿಂತು ಈ ಪ್ರಮುಖ ವಿಷಯಗಳನ್ನು ಹೇಳ್ತಾಳೆ. ಸಂಬಂಧಗಳ ಸತ್ಯ: ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಅಥವಾ ನಿಮಗೆ ತೊಂದರೆ ಕೊಡ್ತಾ ಇರುವ, ನಿಮಗೆ ತುಂಬ ಹತ್ತಿರ ಆದವರ ಆಪ್ತರ ಒಂದು ಅಸಲಿ ಮುಖವನ್ನು ಅವಳು ಬಯಲು ಮಾಡ್ತಾಳೆ. ಕಳೆದು ಹೋದ ನೆಮ್ಮದಿ: ನಿಮ್ಮ ಮನೆಯಲ್ಲಿ ದೀರ್ಘಕಾಲದಿಂದ ಇರುವ ಅಶಾಂತಿಗೆ ಕಾರಣ ಏನು ಮತ್ತು ಅದನ್ನು ಹೇಗೆ ಸರಿಪಡಿಸಿಕೊಳ್ಬೇಕು ಎಂಬ ಸುಳಿವನ್ನು ನೀಡ್ತಾಳೆ. ಅದೃಷ್ಟದ ಅರಿವು: ನೀವು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಿದ್ದ ಆರ್ಥಿಕ ಲಾಭ ಅಥವಾ ಹೊಸ ಕೆಲಸದ ಅವಕಾಶದ ಬಗ್ಗೆ ಅವಳು ಭವಿಷ್ಯವನ್ನು ನುಡಿತಾಳೆ. ತುಲಾ ರಾಶಿಯವರು ಗಮನಿಸಬೇಕಾದ ಅಂಶ ಏನೇನು ಅಂತಂದರೆ, ನೀವು ಎಲ್ಲವನ್ನ ಯೋಚಿಸಿ ನಿರ್ಧಾರ ಮಾಡ್ತಾರೆ. ಆದರೆ ಈ ಸ್ತ್ರೀ ಬಂದಾಗ ಅತಿಯಾಗಿ ತರ್ಕ ಮಾಡೋದಕ್ಕೆ ಹೋಗಬೇಡಿ. ಅವಳ ಮಾತನ್ನು ಹೃದಯದಿಂದ ಕೇಳಿ. ಅವಳಿಗೆ ಗೌರವಪೂರ್ವಕವಾಗಿ ಕಾಣಿಕೆ ನೀಡಿ ಅಥವಾ ಸಣ್ಣದೊಂದು ಸಿಹಿಯನ್ನು ನೀಡಿ ಪುರಸ್ಕರಿಸಿ. ಅವಳು ಹೇಳುವ ಮಾತುಗಳು ನಿಮ್ಮ ಜೀವನದ ಒಂದು ದೊಡ್ಡ ಗೊಂದಲಕ್ಕೆ ಪರಿಹಾರವನ್ನು ನೀಡಲಿವೆ. ಶುಭ ಫಲಕ್ಕಾಗಿ ಆಧ್ಯಾತ್ಮಿಕ ಪರಿಹಾರಗಳು ಏನೇನು ಮಾಡಬೇಕು ಅಂದರೆ, ಈ ದಿನಗಳಲ್ಲಿ ತುಲಾ ರಾಶಿಯವರು ಈ ಕಾರ್ಯಗಳನ್ನು ಮಾಡಿ. ಓಂ ಶುಕ್ರಾಯ ನಮಃ ಅಂತ ಈ ಮಂತ್ರವನ್ನು ಬೆಳಿಗ್ಗೆ 21 ಬಾರಿ ಜಪ ಮಾಡಿ. ಬಿಳಿ ಬಣ್ಣದ ಹೂಗಳು ಇವುಗಳನ್ನು ದಾನ ಮಾಡಬಹುದು. ಉದಾಹರಣೆಗೆ ಬಾಳೆಹಣ್ಣು ಅಥವಾ ಬಿಳಿ ವಸ್ತ್ರಗಳನ್ನು ದಾನ ಮಾಡಬಹುದು. ಇನ್ನು ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ದೀಪ ಹಚ್ಚಿ ಕಳಸ ಪೂಜೆ ಮಾಡಿ. ತುಲಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುವ ಕಾಲ ಹತ್ತಿರ ಬಂದಿದೆ. ಈ ಮಹಿಳೆಯ ಆಗಮನವನ್ನು ದೈವ ಪ್ರೇರಿತ ಅಂತ ನಂಬಿ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಸಿದ್ಧರಾಗಿರಿ. ಈ ಮಾಹಿತಿ ನಿಮ್ಮ ತುಲಾ ರಾಶಿಯ ಫ್ರೆಂಡ್ ಜೊತೆ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಅಪರಿಚಿತರೊಂದಿಗೆ ವ್ಯವಹರಿಸುವಾಗ ಯಾವಾಗಲೂ ವಿವೇಚನೆ ಮತ್ತು ಜಾಗರೂಕತೆ ಇರಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವಜನೋ ಸುಖಿನೋ ಭವಂತು.